ವೆಲ್ಕಮ್ ಟು ಸಿನಿಮಾ ಲೋಕ. ನಿಮ್ಮ ನೆಚ್ಚಿನ ನಟ ನಟಿಯರ ಬಗ್ಗೆ ಹಾಗೂ ಅವರ ಸಿನಿಮಾ ಬಗ್ಗೆ ಮತ್ತು ಚಿತ್ರರಂಗದ ಆಗು ಹೋಗುಗಳ ಬಗ್ಗೆ ತಿಳಿದುಕೊಳ್ಳಲು ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಸಾಹಸ ಸಿಂಹ ಅಭಿನಯ ಭಾರ್ಗವ ಡಾಕ್ಟರ್ ವಿಷ್ಣುವರ್ಧನ್ ಅವರು ಕನ್ನಡ ಚಿತ್ರರಂಗದ ಮೇರು ನಟ. ಇಂಡಿಯನ್ ಫಿಲಂ ಇಂಡಸ್ಟ್ರಿನಲ್ಲಿ 200ಕ್ಕೂ ಹೆಚ್ಚು ಫಿಲಂಗಳಲ್ಲಿ ನಾಯಕ ನಟನಾಗಿ ಆಕ್ಟ್ ಮಾಡಿರೋ ಕೆಲವೇ ಆಕ್ಟರ್ಗಳಲ್ಲಿ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ಒಬ್ರು. ಚಿತ್ರರಂಗದಲ್ಲಿ 5 ರಿಂದ 10 ವರ್ಷ ಸಸ್ಟೈನ್ ಮಾಡೋದೇ ತುಂಬಾ ಕಷ್ಟ. ಅಂತದ್ರಲ್ಲಿ 40 ವರ್ಷ ತಾನಿರುವಂತಹ ಉದ್ಯಮಕ್ಕೆ ಒಂದು ದೊಡ್ಡ ಮಟ್ಟಕ್ಕೆ ಕೊಡುಗೆ ಕೊಟ್ಟು ಲಕ್ಷಾಂತರ ಜನಕ್ಕೆ ಇನ್ಸ್ಪಿರೇಷನ್ ಆಗಿ ನಿಂತಿರೋರೆ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು. 1999-2000 ಅಷ್ಟರಲ್ಲಿ ವಿಷ್ಣು ಸರ್ ಚಿತ್ರರಂಗಕ್ಕೆ ಬಂದು 28 ರಿಂದ 29 ವರ್ಷ ಕಂಪ್ಲೀಟ್ ಆಗಿತ್ತು. 2000 ಇಂದ 2010 ಆ 10 ವರ್ಷ ಏನಿತ್ತು, ಆ 10 ವರ್ಷಗಳಲ್ಲಿ ಅತಿ ಹೆಚ್ಚು ಸಿಲ್ವರ್ ಜುಬ್ಲಿ ಪ್ಲಸ್ 50ವಾರಕ್ಕೂ ಹೆಚ್ಚು ದಿನ ಓಡಿರುವಂತಹ ಸಿನಿಮಾ ಕೊಟ್ಟಿರೋ ನಟ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು. ವಿಷ್ಣುವರ್ಧನ್ ಅನ್ನೋದು ಬರೀ ಹೆಸರಲ್ಲ, ಅದು ಒಂದು ಫೀಲಿಂಗ್, ಎಮೋಷನ್. ಎಷ್ಟೋ ಜನರಿಗೆ ಸ್ಫೂರ್ತಿ, ಧೈರ್ಯ, ಛಲ ಇದನ್ನೆಲ್ಲ ಸೇರಿಸಿದ್ರೆ ವಿಷ್ಣುವರ್ಧನ್. ಕೆಲವು ವ್ಯಕ್ತಿಗಳಿಗೆ, ವಸ್ತುಗಳಿಗೆ, ನೆನಪುಗಳಿಗೆ ರಿಪ್ಲೇಸ್ಮೆಂಟೇ ಇರಲ್ಲ. ಆ ತರ ರಿಪ್ಲೇಸ್ಮೆಂಟೇ ಇಲ್ದೇ ಇರುವಂತ ನಟ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು. ವಿಷ್ಣುದಾದ ಇರೋವಾಗ ಕನ್ನಡ ಚಿತ್ರರಂಗದಲ್ಲಿ ಬರುವಂತಹ ಸಬ್ಜೆಕ್ಟ್ಗಳು ಫ್ಯಾಮಿಲಿ ಓರಿಯೆಂಟೆಡ್ ಆಗಿತ್ತು. ಕಾರಣ ವಿಷ್ಣುವರ್ಧನ್ ಅವರು ಆಕ್ಟ್ ಮಾಡಿ ಆ ಫಿಲಂ ಸಕ್ಸಸ್ ಆದ್ಮೇಲೆ ಸುಮಾರು ಆಕ್ಟರ್ಸ್, ಡೈರೆಕ್ಟರ್ಸ್, ಪ್ರೊಡ್ಯೂಸರ್ಸ್ ಆ ತರ ಸಿನಿಮಾಗಳನ್ನ ಮಾಡಕ್ಕೆ ಮುಂದೆ ಬರೋರು. ವಿಷ್ಣುವರ್ಧನ್ ಅವ್ರು ಇಲ್ದೆ ಯಾವ ತರ ಸಿನಿಮಾ ಮಾಡ್ಬೇಕಂತ ಗೊತ್ತಿಲ್ಲದೆ ಬೇರೆ ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳ ಸಕ್ಸಸ್ ಗಳನ್ನ ನೋಡಿ ಅದರಲ್ಲಿ ಇನ್ಸ್ಪೈರ್ ಆಗಿ ನಾವು ಈ ತರ ಸಿನಿಮಾಗಳನ್ನ ಮಾಡಿದ್ರೆ ಸಕ್ಸಸ್ ಆಗುತ್ತೋ ಏನೋ ಅಂತ ಅದನ್ನ ಫಾಲೋ ಮಾಡ್ಕೊಂಡು ಕೆಲವು ಸಿನಿಮಾಗಳು ಸಕ್ಸಸ್ ಆಗೋದು, ಇನ್ನು ಕೆಲವು ಸಿನಿಮಾಗಳು ಫ್ಲಾಪ್ ಆಗೋದು, ಆ ತರ ಇದುವರೆಗೂ ಓಡ್ತಾ ಇರುವಂತ ಕನ್ನಡ ಸಿನಿಮಾ ಯಾವಾಗ ಬದಲಾಗುತ್ತೆ ಅಂತ ಸುಮಾರು ಆಡಿಯನ್ಸ್ ವೈಟ್ ಮಾಡ್ತಾ ಇದ್ದಾರೆ. ಇವಾಗೆಲ್ಲ ಟ್ರೆಂಡ್ ಬದಲಾಗಿದೆ. ಯಂಗಸ್ಟರ್ಸ್ ಜಾಸ್ತಿ ನೋಡ್ತಾ ಇದ್ದಾರೆ ಸಿನಿಮಾನ, ರೌಡಿಸಮ್ ಸಿನಿಮಾಗಳನ್ನ, ಆಕ್ಷನ್ ಸಿನಿಮಾಗಳನ್ನೇ ನೋಡ್ತಾರೆ ಅಂತ ಕೆಲವು ಫಿಲಂ ಪ್ರೊಡ್ಯೂಸರ್ಸ್ ಮತ್ತು ಟೆಕ್ನಿಷಿಯನ್ಸ್ ಹೇಳೋದು. ಇವಾಗ ಎಲ್ಲರೂ ಟಿವಿಗೆ ಅಡಿಟ್ ಆಗ್ಬಿಟ್ಟವ್ರೆ. ಟಿವಿನಲ್ಲೇ ಎಲ್ಲಾ ತರವಾದ ಫ್ಯಾಮಿಲಿ ಡ್ರಾಮಾನು ಬಂದ್ಬಿಡುತ್ತೆ. ಫ್ಯಾಮಿಲಿ ಸಬ್ಜೆಕ್ಟ್ ಮಾಡಿದ್ರೆ ಥಿಯೇಟರ್ ಯಾರು ಬರಲ್ಲ ಅಂತ ಹೇಳ್ತಾರೆ. ಎಂತ ಒಂದು ಸ್ಟೇಟ್ಮೆಂಟ್. ನನ್ನ ಪ್ರಶ್ನೆ, ಫ್ಯಾಮಿಲಿ ಸಬ್ಜೆಕ್ಟ್ ಅಲ್ಲಿ ಆಕ್ಟ್ ಮಾಡುವಂತ ನಟ ಕನ್ನಡದಲ್ಲಿ ಯಾರಿದ್ದಾರೆ? ಶಿವಣ್ಣ ಮತ್ತು ರವಿ ಮಾಮನ ಬಿಟ್ಟು ಬೇರೆ ಯಾರಾದ್ರೂ ಫ್ಯಾಮಿಲಿ ಸಬ್ಜೆಕ್ಟ್ ಮಾಡೋ ಅಂತ ಔಟರ್ ಅಂದ್ರೆ ನಿಮ್ಮ ಫಿಸಿಕ್, ಬಾಡಿ ಲ್ಯಾಂಗ್ವೇಜ್, ಆ ಪರ್ಸನಾಲಿಟಿ ಅಂದ್ರೆ ಒಬ್ಬ ಫ್ಯಾಮಿಲಿ ಮ್ಯಾನ್ ಪರ್ಸನಾಲಿಟಿ ನಿಮ್ಗೆ ಯಾರಿಗಾದ್ರು ಇದೆಯಾ? ನೀವ್ ಯಾರಾದ್ರೂ ಬೆಳೆಸ್ಕೊಂಡಿದ್ದೀರಾ? ಅದನ್ನ ಯಾರು ಇಲ್ಲ. ಎಲ್ರಿಗೂ 25 ವಯಸ್ಸು ಬಿಲೋನೆ ಅಥವಾ 28 ರಿಂದ 29. ಪೊಲೀಸ್ ಆಫೀಸರ್ಸ್ ಅಥವಾ ಕಾಲೇಜ್ ಹುಡುಗ ಅಥವಾ ಶ್ರೀಮಂತರ ಮಗ ತರನೇ ಮಾಡ್ಕೊಂಡ್ ಬರ್ತಾ ಇದಾರೆ. ಅವರು ಒಂದು ಇಮೇಜ್ ನ ಬೆಳೆಸ್ಕೊಂಡ್ಬಿಟ್ಟಿರ್ತಾರೆ. ನಮ್ ಫ್ಯಾನ್ಸ್ ಗೆ ಈ ತರ ಸಿನಿಮಾನೇ ಇಷ್ಟ ಆಗುತ್ತೆ, ಈ ತರ ಸಿನಿಮಾ ಮಾಡಿದ್ರೆ ಇಷ್ಟ ಆಗಲ್ಲ, ಈ ತರ ಅವರವರೇ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಅದಕ್ಕೆ ತಕ್ಕಾದ ಡೈರೆಕ್ಟರ್ಸ್ ಜೊತೆ ಟ್ರಾವೆಲ್ ಮಾಡ್ತಾ ಇದಾರೆ. 90s ಅಲ್ಲೂ ರೌಡಿಸಮ್ ಸಿನಿಮಾ ಬರ್ತಾ ಇತ್ತು. ಕಮಲ್ ಹಾಸನ್ ಅವರ ನಾಯಗನ್, ರಜನಿಕಾಂತ್ ಅವರ ದಳಪತಿ, ನಾಗಾರ್ಜುನ ಅವರ ಶಿವ, ಇದೆಲ್ಲ ದೊಡ್ಡ ಸಕ್ಸಸ್ಫುಲ್ ಸಿನಿಮಾ ಮಾತ್ರ ಅಲ್ಲ, ಸುಮಾರು ಲ್ಯಾಂಗ್ವೇಜ್ ಗಳಲ್ಲಿ ಅಪ್ರಿಶಿಯೇಟ್ ಮಾಡಿರುವಂತಹ ಸಿನಿಮಾಗಳು. ಈ ತರ ಸಿನಿಮಾಗಳು ಬಂದ್ರು ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ಅದರಿಂದ ಯಾವ ಇನ್ಸ್ಪೈರ್ ಆಗದೆ ಸುಪ್ರಭಾತ, ದಾದಾ, ಲಯನ್ ಜಗಪತಿ ರಾವ್, ಮತ್ತೆ ಹಾಡಿತು ಕೋಗಿಲೆ, ಹಾಲುಂಡ ತವರು ಅಂತ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾಗಳನ್ನೇ ಮಾಡ್ತಾ ಇದ್ರು. ಒಂದು ಸೀಸನ್ ಅಲ್ಲಿ ಆಕ್ಷನ್ ಹೀರೋ, ಆಂಗ್ರಿ ಹೆಂಗ್ ಮ್ಯಾನ್ ಅಂತಾನೆ ಹೆಸರು ಮಾಡಿರುವಂತ ವಿಷ್ಣುವರ್ಧನ್ ಅವರು ನಂತರ ದಿನಗಳಲ್ಲಿ ಅವರ ಸ್ಟೈಲ್ ಆಫ್ ಸಿನಿಮಾಗಳನ್ನ ಬದಲಾಯಿಸಿ ಎಲ್ಲಾ ತರವಾದ ಪಾತ್ರಗಳನ್ನು ಮಾಡಿ ಸ್ಕೂಲ್ ಮಾಸ್ಟರ್ ಆಗಿನೋ, ಮಿಲಿಟರಿ ಆಫೀಸರ್ ಆಗಿ, ಡಾಕ್ಟರ್ ಆಗಿ, ಲಾಯರ್ ಆಗಿ, ಪೊಲೀಸ್ ಆಫೀಸರ್ ಆಗಿ, ಕಳ್ಳನಾಗಿ, ಭಿಕ್ಷುಕನಾಗಿ, ದೈವ ಭಕ್ತನಾಗಿ, ದೇಶ ಪ್ರೇಮಿಯಾಗಿ, ಪಬ್ಲಿಕ್ ನ ರೆಸ್ಕ್ಯೂ ಮಾಡೋ ಕಮಾಂಡೋ ಆಗಿ, ರಾಜನಾಗಿ, ಜವಾಬ್ದಾರಿ ಇರುವಂತ ಮಗನಾಗಿ, ತಂದೆಯಾಗಿ, ಅಣ್ಣನಾಗಿ, ತಮ್ಮನಾಗಿ, ದೇಶನ ಕಾಯೋ ಯೋಧನಾಗಿ ವಿಷ್ಣುದಾದ ಆಕ್ಟ್ ಮಾಡಿರೋ 200ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ವಿಭಿನ್ನವಾದ ಪಾತ್ರದ ಮೂಲಕ ಕನ್ನಡ ಚಿತ್ರರಂಗದಲ್ಲಿ ಎಕ್ಸಾಂಪಲ್ ಆಗಿ ನಿಂತವರು ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು. ಜಾನ್ವರಿ 1985 ನಲ್ಲಿ ಅನಿಲ್ ಕಪೂರ್ ಅವರು ಆಕ್ಟ್ ಮಾಡಿ ಅನಿಲ್ ಗಂಗೂಲಿ ಅವರು ಡೈರೆಕ್ಟ್ ಮಾಡಿರೋ ಸಾಹೇಬ್ ಅನ್ನೋ ಒಂದು ಸಿನಿಮಾ ರಿಲೀಸ್ ಆಗುತ್ತೆ. ಹಿಂದಿಯಲ್ಲಿ ದೊಡ್ಡ ಬ್ಲಾಕ್ ಬಸ್ಟರ್ ಸಿನಿಮಾ ಆಗುತ್ತೆ. ಆ ಸಿನಿಮಾ 1981 ನಲ್ಲಿ ಬೆಂಗಾಲಿನಲ್ಲಿ ಸಾಹೇಬ್ ಅಂತಾನೆ ರಿಲೀಸ್ ಆಗಿರೋ ಸಾಹೇಬ್ ಸಿನಿಮಾದ ರೀಮೇಕ್ ಅನಿಲ್ ಕಪೂರ್ ಅವರ ಸಾಹೇಬ್ ಅನ್ನೋ ಸಿನಿಮಾ. ಅರವಿಂದ್ ಅವರು ತೆಲುಗು ರೈಟ್ಸ್ ನ ತಗೊಂಡು ಚಿರಂಜೀವಿ ಅವರನ್ನ ಇಟ್ಕೊಂಡು ವಿಜೇತ ಅನ್ನೋ ಹೆಸರಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ. ದೊಡ್ಡ ಬ್ಲಾಕ್ ಬಸ್ಟರ್ ಸಿನಿಮಾ ಆಗುತ್ತೆ. ಹಿಂದಿಯಲ್ಲೂ ಮತ್ತು ತೆಲುಗುನಲ್ಲೂ ಸಕ್ಸಸ್ ಆದ್ಮೇಲೆ ಕನ್ನಡ ರೀಮೇಕ್ ರೈಟ್ಸ್ ನ ಸಕ್ಸಸ್ಫುಲ್ ಪ್ರೊಡ್ಯೂಸರ್ ಆದ ಅನುರಾಧ ಸಿಂಗ್, ದುರ್ಶನ್ ಸಿಂಗ್ ಮತ್ತು ಅಮೃತಾ ಸಿಂಗ್ ಅವರು ಕನ್ನಡದಲ್ಲಿ ಸಿನಿಮಾ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾರೆ. ಆ ಕಾಲಕ್ಕೆ ಅಂತ ಪಾತ್ರ ನಿಭಾಯಿಸುವಂತ ಏಕೈಕ ನಟ ಡಾಕ್ಟರ್ ವಿಷ್ಣುವರ್ಧನ್ ಅವ್ರನ್ನ ಅಪ್ರೋಚ್ ಮಾಡ್ತಾರೆ. ವಿಷ್ಣುದಾದಾಗ ಆ ಫಿಲಂ ಇಷ್ಟ ಆಗಿರುತ್ತೆ, ಒಪ್ಕೊಂತಾರೆ. ಆ ಸಿನಿಮಾನ ಡೈರೆಕ್ಟ್ ಮಾಡಕ್ಕೆ ಸಕ್ಸಸ್ಫುಲ್ ಡೈರೆಕ್ಟರ್ ಆದ HR ಭಾರ್ಗವ ಅವ್ರನ್ನ ಫಿಕ್ಸ್ ಮಾಡ್ತಾರೆ. ನಂತರ ಸುಮಲತಾ ಅವರು, ಸುಮಿತ್ರಾ ಅವರು, KS ಅಶ್ವಥ್ ಅವರು, ಗಂಗಾಧರ್ ಅವರು ಅಂತ ಆ ಫಿಲಂ ಬೇಕಾಗಿರೋ ಎಲ್ಲಾ ಸಪೋರ್ಟಿಂಗ್ ಆಕ್ಟರ್ಸ್ ಗಳನ್ನು ಹೈಯರ್ ಮಾಡ್ತಾರೆ. ಶ್ರೀ ಉದಯ್ ಶಂಕರ್ ಅವರು ಡೈಲಾಗ್ ಬರೆದ್ರೆ M ರಂಗರಾವ್ ಅವರು ಮ್ಯೂಸಿಕ್ ಮಾಡ್ತಾರೆ. 10th January 1986 ಅಲ್ಲಿ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ಆಕ್ಟ್ ಮಾಡಿ HR ಭಾರ್ಗವ ಅವರು ಡೈರೆಕ್ಟ್ ಮಾಡಿರೋ
ಕರ್ಣ ಅನ್ನೋ ಸಿನಿಮಾ ರಿಲೀಸ್ ಆಗುತ್ತೆ. ಒಳ್ಳೆ ಓಪನಿಂಗ್ ತಗೊಳುತ್ತೆ, ಸುಮಾರು ಥಿಯೇಟರ್ಗಳು ಹೌಸ್ಫುಲ್ ಆಗುತ್ತೆ. ಈ ಫಿಲಂ ಅಲ್ಲಿ ಎಲ್ಲಾ ಹಾಡು ಸೂಪರ್ ಹಿಟ್ ಹಾಡ್ ಆಗಿದ್ರು. ಆ ಕರ್ಣನಂತೆ ಅನ್ನೋ ಹಾಡು ಆ ಸಿನಿಮಾದ ವ್ಯಾಲ್ಯೂ ಆಡೆಡ್ ಸಾಂಗ್ ಆಗುತ್ತೆ. ಯಾರೇ ನಟರಾಗಿದ್ರು ಆ ಸಿನಿಮಾದ ಕ್ಯಾಪ್ಟನ್ ಡೈರೆಕ್ಟರ್ ಅಂತ ಏನು ಹೇಳ್ತಾರೋ ಖಂಡಿತ ಅದು ನಿಜ ಅಂತ ಈ ಸಿನಿಮಾನಲ್ಲಿ ಗೊತ್ತಾಗುತ್ತೆ. ಕಾರಣ ಹಿಂದಿಯಲ್ಲಿ ತೆಲುಗುನಲ್ಲಿ ಸಕ್ಸಸ್ ಆದ್ಮೇಲೆ ಕನ್ನಡದಲ್ಲಿ ಸಕ್ಸಸ್ ಮಾಡ್ಲೇಬೇಕು ಅನ್ನೋ ಒಂದು ಪ್ರೆಷರ್ ಇರುವಾಗ ಆ ಸಿನಿಮಾದ ಡೈರೆಕ್ಟರ್ HR ಭಾರ್ಗವ್ ಅವರು ತಗೊಂಡಿರುವಂತ ಸಕ್ಸಸ್ಫುಲ್ ಮೆಷರ್ಸ್. ಈ ಸಿನಿಮಾಗೆ ತುಂಬಾ ಇಂಪಾರ್ಟೆಂಟ್ ಆಗಿರೋದು ಕರ್ಣನ ಸುತ್ತ ಇರುವಂತ ಕ್ಯಾರೆಕ್ಟರ್ಸ್. ಅಂದ್ರೆ ಕರ್ಣ ಅವರ ಅತ್ತಿಗೆ, ಕರ್ಣ ಅವ್ರ ತಂದೆ, ಕರ್ಣ ಅವ್ರ ತಂಗಿ, ಈ ತರ ಕೆಲವು ಮೇಜರ್ಸ್ ಕ್ಯಾರೆಕ್ಟರ್ಗಳನ್ನ ಆಯ್ಕೆ ಮಾಡೋದಿದೆಯಲ್ಲ, ಅದು ಒಂದು ದೊಡ್ಡ ಸ್ಕಿಲ್ ಅನ್ಬೋದು. ಅದನ್ನ ಭಾರ್ಗವ ಅವರು ಪರ್ಫೆಕ್ಟ್ ಆಗಿ ಆ ಕ್ಯಾರೆಕ್ಟರ್ ಗಳಿಗೆ ಯಾರೆಲ್ಲ ಫಿಟ್ ಆಗ್ತಾರೋ ಅವ್ರಗಳನ್ನ ಕರ್ಕೊಂಡ್ಬಂದು ಆ ಕ್ಯಾರೆಕ್ಟರ್ ಅಲ್ಲಿ ಕೂರ್ಸೋದು ಇನ್ನೊಂದು ಸಾಮರ್ಥ್ಯ. ಅದು ನಮ್ಮ ಭಾರ್ಗವ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ತಂದೆ ಪಾತ್ರದಲ್ಲಿ ಅಶ್ವಥ್ ಅವ್ರ ಕ್ಯಾರೆಕ್ಟರ್ ಎಕ್ಸ್ಟ್ರಾರ್ನರಿ ಕ್ಯಾರೆಕ್ಟರ್. ಇನ್ನೊಂದು ಮುಖ್ಯವಾದ ಪಾತ್ರ ಅತ್ತಿಗೆ ಪಾತ್ರ. ಆ ಪಾತ್ರದಲ್ಲಿ ಸುಮಿತ್ರಾ ಅವ್ರನ್ನ ಫಿಕ್ಸ್ ಮಾಡ್ತಾರೆ. ಆ ಸಿನಿಮಾದ ಹೀರೋಯಿನ್ ಸುಮಲತಾ ಅವ್ರನ್ನ ತರ್ತಾರೆ. ಡಾಕ್ಟರ್ ಅನ್ನೋ ಕೀ ಪಾತ್ರದಲ್ಲಿ ರಾಜೇಶ್ ಅವ್ರು ಮಾಡಿರ್ತಾರೆ. ರಾಜೇಶ್ ಅವರ ವಾಯ್ಸ್ ಮಾಡ್ಯುಲೇಷನ್ ಪ್ಲಸ್ ಡೈಲಾಗ್ ಡೆಲಿವರಿ ಕರ್ಣ ಫಿಲಂಗೆ ಇನ್ನೊಂದು ಕ್ರೆಡಿಟ್ ಅನ್ಬೋದು. ಎಸ್ಪೆಷಲಿ ವಿಷ್ಣುವರ್ಧನ್ ಅವರು ಕಿಡ್ನಿ ಕೊಡ್ತೀನಿ ಅಂತ ಹೋದ್ಮೇಲೆ ಅಲ್ಲಿ ಡಾಕ್ಟರ್ ರಾಜೇಶ್ ಅವರು ಸ್ಪೋರ್ಟ್ಸ್ ಪ್ಲೇಯರ್ ಗೆ ಕಿಡ್ನಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಕಿಡ್ನಿ ಕೊಟ್ರೆ ಫುಟ್ಬಾಲ್ ಆಡಕ್ಕಾಗಲ್ಲ, ನಿನ್ನ ಆಂಬಿಷನ್ ಇಲ್ಲಿಗೆ ಡ್ರಾಪ್ ಆಗುತ್ತೆ ಅಂತ ವಿಷ್ಣುವರ್ಧನ್ ಅವ್ರಿಗೆ ಅಡ್ವೈಸ್ ಮಾಡುವಾಗ ರಾಜೇಶ್ ಅವರ ಪರ್ಫಾರ್ಮೆನ್ಸ್ ಪ್ಲಸ್ ಡೈಲಾಗ್ ಡೆಲಿವರಿ ಸೂಪರ್ಬ್ ಆಗಿರುತ್ತೆ. ಆ ಸೀನ್ ಗೆ ಇನ್ನೊಂದು ವ್ಯಾಲ್ಯೂ ಸಿಗುತ್ತೆ. ಅದು ಮಾತ್ರ ಅಲ್ಲ, ವಿಷ್ಣುವರ್ಧನ್ ಅವ್ರು ಪರ್ಫಾರ್ಮ್ ಮಾಡಕ್ಕೆ ಅವರ ಡೆಲಿವರಿ ತುಂಬಾ ಮುಖ್ಯವಾಗಿರುತ್ತೆ. ಇರಬಹುದು ಮಿಸ್ಟರ್ ಜೋಶಿ, ಆದ್ರೆ ಈತ ಕೂಡ ಡಾಕ್ಟರ್. ನೀವು ನಮ್ಮ ಫ್ಯಾಮಿಲಿ ಡಾಕ್ಟರ್, ಅದನ್ನು ಮರಿಬೇಡಿ. ಮಿಸ್ಟರ್ ಜೋಶಿ, ಮೊದಲು ನಾನು ಡಾಕ್ಟರ್, ಆಮೇಲೆ ನಿಮ್ ಫ್ಯಾಮಿಲಿ ಡಾಕ್ಟರ್. ಅಲ್ಟಿಮೇಟ್ಲಿ ವಿಷ್ಣುವರ್ಧನ್ ಈ ಫಿಲಂ ಅಲ್ಲಿ ವಿಷ್ಣುದಾದ ಕರ್ಣನಾಗಿನೇ ಜೀವಿಸಿದ್ದಾರೆ. ಎಕ್ಸ್ಟ್ರಾರ್ನರಿ ಪರ್ಫಾರ್ಮೆನ್ಸ್. ವಿಷ್ಣುವರ್ಧನ್ ಅವರು ಮತ್ತು ಅಶ್ವಥ್ ಅವರು ಇವರಿಬ್ರು ಬರುವಂತ ಸೀನ್ಗಳು ದಿ ಬೆಸ್ಟ್ ಸೀನ್ ಅನ್ಬೋದು. ನಿನ್ ಮುಖ ನೋಡುದು ಮಹಾಪಾಪ. ತೊಲಗಾಚೆ. ಡಾಕ್ಟರ್ ವಿಷ್ಣುವರ್ಧನ್ ಅವರು ಮತ್ತು ಡಾಕ್ಟರ್ ಅಶ್ವಥ್ ಅವರ ಕಾಂಬಿನೇಷನ್ ಅಲ್ಲಿ ಕಾಳಿಂಗ, ಅಂತಕನ ಸಂಚು, ಬಂಗಾರದ ಜಿಂಕೆ, ಸ್ನೇಹಿತರ ಸವಾಲ್, ರಾಜಾದಿರಾಜ, ಕರುಣಾಮಯಿ ಅಂತ ದೊಡ್ಡ ದೊಡ್ಡ ಸಕ್ಸಸ್ಫುಲ್ ಸಿನಿಮಾ ಬಂದ್ರು. ನಾಗರಹಾವು ಮತ್ತು ಕರ್ಣ ಈ ಎರಡು ಸಿನಿಮಾ ಎವರ್ಗ್ರೀನ್ ಕಾಂಬಿನೇಷನ್ ಸಿನಿಮಾ ಆಗುತ್ತಾ. ಪ್ಲಸ್ ರಾಜೇಶ್ ಅವ್ರಿಗೂ ವಿಷ್ಣುವರ್ಧನ್ ಅವರ ಕಾನ್ವರ್ಸೇಷನ್ ಏನಿದೆಯೋ, ಅಂದ್ರೆ ನಿನ್ ಕಿಡ್ನಿ ಕೊಟ್ಬಿಟ್ರೆ ಫುಟ್ಬಾಲ್ ಆಡಕ್ಕಾಗಲ್ಲ, ನಿನ್ ಕನಸನ್ನ ಪೂರೈಸಕ್ಕಾಗಲ್ಲ, ನೀನ್ ತಗೊಂಡಿರೋ ನಿರ್ಧಾರ ತಪ್ಪು ಅಂತ ರಾಜೇಶ್ ಅವರು ಹೇಳುವಾಗ ಅದಕ್ಕೆ ವಿಷ್ಣುವರ್ಧನ್ ಅವರು ಈ ದುಡ್ಡು ಎಷ್ಟು ಮುಖ್ಯ ಆಗುತ್ತೆ, ಅಪ್ಪ ಕಷ್ಟದಲ್ಲಿದ್ದಾರೆ, ತಂಗಿ ಮದುವೆ ಮಾಡಬೇಕು, ಅವರ ಸಮಸ್ಯೆಗಳನ್ನ ಹೇಳುವಾಗ ಆ ಬಾಡಿ ಲ್ಯಾಂಗ್ವೇಜ್, ಆ ಫೇಸ್ ಎಕ್ಸ್ಪ್ರೆಷನ್, ವಾಯ್ಸ್ ಮಾಡ್ಯುಲೇಷನ್, ಡೈಲಾಗ್ ಡೆಲಿವರಿ, ಇದನ್ನ ಬಿಟ್ರೆ ನನ್ಗೆ ಬೇರೆ ದಾರಿ ಇಲ್ಲ ಅನ್ನೋ ಸ್ಟೈಲ್ ಅಲ್ಲಿ ಆ ವಿಷಯಗಳನ್ನ ಹೇಳ್ಕೊಂಡ್ ಬರ್ತಾರೆ. ಸೂಪರ್ ಪರ್ಫಾರ್ಮೆನ್ಸ್ ಅನ್ಬೋದು. ನಂತರ ಲಾಸ್ಟ್ ಅಲ್ಲಿ ಆಪರೇಷನ್ ಹೋಗಕ್ ಮುಂಚೆ ಅವ್ರು ಯಾರು ಕಿಡ್ನಿ ಕೊಡ್ತಾರೋ ಅವ್ರ ತಂದೆ ಹತ್ರ ಕೇಳ್ಕೊಂತಾರೆ, ನೀವು ದೊಡ್ಡ ಶ್ರೀಮಂತರು, ನಿಮ್ಮ ಹತ್ರ ತುಂಬಾ ಕಂಪನೀಸ್ ಇದೆ, ನಾನು ಉಳ್ಕೊಂಡ್ಬಿಟ್ರೆ ನಿಮ್ಮ ಆಫೀಸ್ ಅಲ್ಲಿ ನನ್ಗೆ ಯಾವ್ದಾವ್ದು ಒಂದು ಕೆಲಸ ಹಾಕೊಡ್ತೀರಾ ಸರ್ ಅಂತ ಕೇಳ್ತಾರೆ. ಸರ್, ಅಕಸ್ಮಾತ್ ಆಪರೇಷನ್ ಟೇಬಲ್ ಮೇಲೆ ನಾನು ಸತ್ತೋದ್ರೆ ನನ್ನ ಸಮಸ್ಯೆಗಳು, ಕಷ್ಟಗಳು ಎಲ್ಲ ನನ್ನ ಜೊತೆನೆ ಸತ್ತೋಗುತ್ತೆ. ಒಂದ್ ವೇಳೆ ನಾನು ಬದುಕಿದ್ರೆ ನಿಮ್ಗೆ ಬೇಕಾದಷ್ಟು ಫ್ಯಾಕ್ಟ್ರಿಗಳಿದೆ, ದಯವಿಟ್ಟು ಎಲ್ಲಾದ್ರೂ ಒಂದು ಕೆಲಸ ಕೊಡ್ಸಿ ಸರ್. ನಾನು ಗ್ರಾಜ್ಯುಯೇಟ್ ಅಲ್ಲ, ಒಂದು ಅಟೆಂಡರ್ ಕೆಲಸನೋ ಜವಾನನ್ ಕೆಲಸನೋ ಏನ್ ಕೊಟ್ರು ಸಾಕು ಸರ್. ಕರ್ಣ ಹಾರ್ಟ್ ಟಚಿಂಗ್ ಸಿನಿಮಾ ಅಂದ್ರೆ ಅದು ತಪ್ಪಾಗಲ್ಲ. ವಿಷ್ಣುವರ್ಧನ್ ಅವ್ರ ಕೆರಿಯರ್ ಅಲ್ಲಿ ಟಾಪ್ 10 ಎಮೋಷನ್ ಸಿನಿಮಾ ಅಂತ ತಗೊಂಡ್ರೆ ಖಂಡಿತ ಕರ್ಣ ಸಿನಿಮಾನು ಒಂದಾಗಿರುತ್ತೆ. ಕರ್ಣ ಬರೀ ಸಕ್ಸಸ್ಫುಲ್ ಸಿನಿಮಾ ಪ್ರೊಡ್ಯೂಸರ್ಸ್, ಡಿಸ್ಟ್ರಿಬ್ಯೂಟರ್ಸ್, ಥಿಯೇಟರ್ ಓನರ್ಸ್ ಗಳಿಗೆ ಲಾಭ ಕೊಟ್ಟಿರೋ ಸಿನಿಮಾ ಮಾತ್ರ ಅಲ್ಲ, ಎಲ್ಲಾ ಕಾಲದಲ್ಲೂ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ ಅನುಭವಿಸುವಂತ ಕಷ್ಟಗಳು. 80s ಅಲ್ಲಿ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ತುಂಬಾ ದೊಡ್ಡದಾಗಿತ್ತು. ಈಗ ಅದರ ರೇಷಿಯೋ ಕಡಿಮೆ ಆಗಿದ್ದರು ಆ ಅನ್ಎಂಪ್ಲಾಯ್ಮೆಂಟ್ ಇಶ್ಯೂ ಅಂತೂ ಸಾಲ್ವ್ ಆಗಿಲ್ಲ. ಅದು ಮಾತ್ರ ಅಲ್ಲ, ಒಂದು ಜಾಯಿಂಟ್ ಫ್ಯಾಮಿಲಿನಲ್ಲಿ ಆ ಕುಟುಂಬದಲ್ಲಿರೋ ಕೊನೆ ಹುಡುಗನ್ನ ಎಲ್ಲದಕ್ಕೂ ಗ್ರಾಂಟೆಡ್ ಆಗಿ ತಗೊಂತಾರೆ. ಆ ಹುಡುಗ ಹೊರಗಡೆ ಹೇಳಕ್ಕಾಗದೆ ನೋವುಗಳನ್ನ ತಿನ್ಕೊಂಡು ದಿನಗಳನ್ನ ಕಲಿತಾ ಇರ್ತಾನೆ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಟೈಮ್ ಬೇರೆ ಒಂದು ಸಿನಿಮಾ ಜೊತೆ ಬರ್ತೀನಿ. ಅದು ಥ್ಯಾಂಕ್ ಯು, ಬಾಯ್.